ಯೋ ದೇವಃ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರಾಃ ಪ್ರೇರಯೇತ್ತಸ್ಯ ಭರ್ಗಸ್ಯ ತದ್ವರೆಣ್ಯಮುಪಾಸ್ಮಹೇ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅನಂತ ಪ್ರಣಾಮಗಳು. ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯನವರ ದಿವ್ಯ ಚೇತನಕ್ಕೆ ಅನಂತ ಪ್ರಣಾಮಗಳು. ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಯಕ್ಷೋತ್ಸವದಲ್ಲಿ ನಾವೆಲ್ಲ ಸಮಾಹಿತರಾಗಿದ್ದೇವೆ. ಉತ್ಸವಂ ಯಕ್ಷಗಾನಸ್ಯ ಯಕ್ಷಲೋಕಸ್ಯ ಚ ಉತ್ಸವಂ ಪ್ರದೇಶೇ ಸಂಪಾಜನಾಮ್ನಿ ಜಿಯಾತ್ ಭೂಜಾಚ್ಚ ಶ್ರೇಯಸೆ. ಇದು ನಮ್ಮ ಆಶಯ. ಪ್ರತಿ ವರ್ಷದಂತೆ ಈ ಉತ್ಸವದಲ್ಲಿ ಯಕ್ಷೋತ್ಸವ ವೈದಿಕ ಪ್ರಶಸ್ತಿ, ಇದನ್ನು ಗೌರವಪೂರ್ವಕವಾಗಿ ಇತರ ಪ್ರಶಸ್ತಿಗಳೊಂದಿಗೆ ನೀಡಲಾಗುತ್ತಾ ಬಂದಿದೆ. ಈ ವರ್ಷ ಯಕ್ಷೋತ್ಸವ ವೈದಿಕ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು, ತನ್ಮೂಲಕ ಕಾರ್ಯಕ್ರಮದ ಪ್ರಶಸ್ತಿಯ ಗೌರವವನ್ನು ಹೆಚ್ಚಿಸಬೇಕು ಅಂತ ಪ್ರತಿಷ್ಠಾನ ಕೇಳಿಕೊಂಡದ್ದು ರಾಜಗುರು ಶ್ರೀ BS ದ್ವಾರಕಾನಾಥ್ ಅವರನ್ನು. ಬೆಂಗಳೂರಿನಲ್ಲಿ ವಾಸಿಸುವವರು. ವೈದಿಕ ಪ್ರಶಸ್ತಿ ಅವರು ರಾಜಗುರುಗಳಾಗಿರುವುದರಿಂದಲೇ ಆಯ್ಕೆಗೆ ಸಕಲಾರ್ಹತೆಯನ್ನು ಹೊಂದಿದ್ದಾರೆ. BS ಅಂದರೆ ಬೆಳ್ಳೂರು ಶಂಕರನಾರಾಯಣ ದ್ವಾರಕಾನಾಥ್. ಮೂಲತಃ ಜವಳಿ ತಂತ್ರಜ್ಞಾನ ಪರಿಣತರು. ಬೆಂಗಳೂರಿನಲ್ಲಿ ಅನೇಕ ಟೆಕ್ಸ್ಟೈಲ್ ಕಂಪನಿಗಳಿಗೆ, ಸಂಸ್ಥೆಗಳಿಗೆ, ಸಂಘಟನೆಗಳಿಗೆ ಎಲ್ಲ ವಿಧದ ತಾಂತ್ರಿಕ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದವರು. ಹೋರಾಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅತ್ಯಂತ ಪರಿಣತರು. ಜ್ಯೋತಿಷ್ಯದ 3 ವಿಭಾಗಗಳಲ್ಲಿ ಸಂಹಿತ, ಹೋರ ಎಂಬ 2 ವಿಭಾಗಗಳು, ಗಣಿತ ಸಂಹಿತ, ಹೋರ ಎಂಬ ತ್ರಿಸ್ಕಂಧಗಳು. ಅದರಲ್ಲಿ ಹೋರ ಎನ್ನುವುದು ಅತ್ಯಂತ ಪ್ರಸಿದ್ಧವಾದ, ಅತ್ಯಂತ ಜನಪ್ರಿಯವಾದಂತಹ ಒಂದು ವಿಭಾಗ. ಯಾಕೆಂದರೆ ಹೋರಾಸ್ಕಂಧ ಎನ್ನುವುದು ಫಲಭಾಗವನ್ನು ನಿರೂಪಿಸ್ತದೆ. ಗಣಿತ ಭಾಗವಾಗಲಿ ಸಂಹಿತಾ ಭಾಗವಾಗಲಿ ಅದು ಅಧ್ಯಯನಕ್ಕೆ, ಸಂಶೋಧನೆಗೆ, ಆಮೇಲೆ ಪಂಚಾಂಗ ರಚನೆಗೆ ಬೇಕಾದ ವಿಷಯಗಳು ಅದರಲ್ಲಿರುವುದು. ದಿನನಿತ್ಯದ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಹೋರಾ ಭಾಗ. ಆ ಹೋರಾಶಾಸ್ತ್ರ ಆಚಾರ್ಯ ವರಾಹ ಮಿಹಿರರಿಂದ ಉಪದೇಶಿಸಲ್ಪಟ್ಟದ್ದು. ಆ ಹೋರಾಶಾಸ್ತ್ರ ಮತ್ತು ಅದಕ್ಕೆ ಸಂಖ್ಯಾಶಾಸ್ತ್ರವನ್ನು ಜೋಡಿಸಿಕೊಂಡು, ಅದು ಸಂಖ್ಯಾಶಾಸ್ತ್ರ ಪ್ರಾಚೀನವಾಗಿದ್ದರೂ ನಮಗೆ ಇವತ್ತು ದೊರೆಯುವುದು ಆಧುನಿಕ ನ್ಯೂಮರಾಲಜಿ ಮಾತ್ರ. ಪ್ರಾಚೀನ ಸಂಖ್ಯಾಶಾಸ್ತ್ರದ ಗ್ರಂಥಗಳು ನಮಗೆ ಅಷ್ಟು ಉಪಲಬ್ಧ ಇಲ್ಲ. ಈ ಪ್ರಾಚೀನ ಸಂಖ್ಯಾಶಾಸ್ತ್ರದ ವಿಚಾರಗಳು ಅನ್ಯಾನ್ಯ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಅಲ್ಲಲ್ಲಿ ವಿವರಿಸಲ್ಪಟ್ಟಿವೆ. ಅದನ್ನೆಲ್ಲ ಸಂಗ್ರಹಿಸಿಕೊಂಡು ಹೋರಾಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರಗಳ ಸಂಯೋಜನೆಯಲ್ಲಿ ಗತಾಗತ ಫಲ ನಿರ್ಣಯವನ್ನು ಮಾಡಿ ಅದನ್ನು ನಿರ್ದೇಶಿಸುವುದರಲ್ಲಿ ಅಗ್ರಗಣ್ಯರಾದವರು ರಾಜಗುರು ಶ್ರೀ BS ದ್ವಾರಕಾನಾಥ್ ಅವರು. ಯಜುರ್ವೇದ ಅಧ್ಯಯನ ಸಂಪನ್ನರು, ಧರ್ಮಶಾಸ್ತ್ರವನ್ನು ಅರಿತವರು, ವಿಜಯವಾಣಿಯನ್ನು ನಿರಂತರವಾಗಿ ಓದುತ್ತಾ ಬಂದವರಿಗೆ ಇವರ ಹೆಸರು ಚಿರಪರಿಚಿತ. ಆವಾಗ ದೇಶದ ಮತ್ತು ವಿದೇಶದ ರಾಜಕೀಯ ವ್ಯವಸ್ಥೆಗಳನ್ನು ವಿಶ್ಲೇಷಿಸಿ ಲೇಖನಗಳನ್ನು ಬರೆಯುತ್ತಾರೆ. ನಾವು ಆಚರಿಸುವ ಅನೇಕ ಹಬ್ಬಗಳ, ಪರ್ವಗಳ ವಿಚಾರವಾಗಿ
ಪರಿಚಯಾತ್ಮಕವಾದ ಲೇಖನಗಳು ವಿಜಯವಾಣಿಯಲ್ಲಿ ಶ್ರೀ ದ್ವಾರಕಾನಾಥ್ ಅವರು ಬರೆಯುತ್ತಾ ಬಂದಿದ್ದಾರೆ. ಆದ್ದರಿಂದ ವಿಜಯವಾಣಿಯನ್ನು ಓದುವವರಿಗೆ ಅಲ್ಲಿ ರಾಜಗುರು BS ದ್ವಾರಕಾನಾಥ್ ಅಂತ ಆ ಲೇಖನದಲ್ಲಿ ಅವರ ಹೆಸರಿರುತ್ತದೆ. ಈ ರೀತಿ ಲೇಖಕರಾಗಿಯೂ ಅತ್ಯಂತ ಸುಂದರವಾಗಿ ಲೇಖನಗಳನ್ನು ಅವರು ಬರೆಯುತ್ತಾರೆ. ಹಲವು ಭಾಷೆಗಳಲ್ಲಿ ಪ್ರಭುತ್ವ ಇದೆ. ಅನೇಕ ಸಂಘ ಸಂಸ್ಥೆಗಳಿಗೆ ಶ್ರೀ ಭಾರತೀ ತೀರ್ಥ ಸೇವಾ ಪ್ರತಿಷ್ಠಾನ, ಭಾರತೀಯ ವಿದ್ಯಾಭವನ, ಸಮಷ್ಟಿ ಫೌಂಡೇಶನ್, ಟೆಕ್ಸ್ಟೈಲ್ ಅಸೋಸಿಯೇಷನ್ ಇವುಗಳಿಗೆಲ್ಲ ಈಗಲೂ ಮಾರ್ಗದರ್ಶಕರಾಗಿದ್ದಾರೆ. ರಾಜಗುರು ಎಂಬುದಾಗಿ ಇವರನ್ನು ಅವರೇ ಕರೆದುಕೊಂಡದ್ದಲ್ಲ, ಉಳಿದವರು ಕರೆದದ್ದು. ಯಾಕೆ ಕರೆದರು ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿಯೇ ಅತ್ಯಂತ ಪ್ರಸಿದ್ಧರಾದವರು ದೇವರಾಜ ಅರಸು ಅವರು. ಅವರಿಗೆ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡಿ ರಾಜಗುರು ಆದವರು. ಮಹಾರಾಷ್ಟ್ರದ ವಿಲಾಸರಾವ್ ದೇಶ್ಮುಖ್, ಸುಶೀಲ್ ಕುಮಾರ್ ಸಿಂಧೆ, ಕೇಂದ್ರದ ವಿದೇಶ ಮಂತ್ರಿಗಳಾಗಿದ್ದ ನಟವರ್ ಸಿಂಗ್, ಪಂಜಾಬಿನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಅಮರೀಂದ್ರ ಸಿಂಗ್, ಈಗ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಮೊದಲಾದಂತಹ ಪ್ರಬುದ್ಧ ಪ್ರಸಿದ್ಧ ರಾಜಕಾರಣಿಗಳಿಗೆ ಇವರು ನಿರಂತರ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದವರು. ಈ ವಾರ ಕಳೆದ ಕೆಲವು ದಿನಗಳಲ್ಲಿ ಪ್ರಪಂಚದ ರಾಜಕೀಯ ಆಗುಹೋಗುಗಳ ಬಗ್ಗೆ ವಿಜಯವಾಣಿಯಲ್ಲಿ ಅವರದ್ದೊಂದು ಲೇಖನ ಬಂದಿದೆ. ಜ್ಯೋತಿಷ್ಶಾಸ್ತ್ರದಲ್ಲಿ ದೇಶ ಭವಿಷ್ಯವನ್ನು, ದೇಶದ ಆಗುಹೋಗುಗಳನ್ನು ತಿಳಿದುಕೊಳ್ಳುವ ವ್ಯವಸ್ಥೆ ಇದೆ, ವಿದೇಶದ ಆಗುಹೋಗುಗಳನ್ನು ತಿಳಿದುಕೊಳ್ಳುವ ವ್ಯವಸ್ಥೆ ಇದೆ. ಆ ರೀತಿಯಲ್ಲಿ ಅದನ್ನು ತಿಳಿದುಕೊಂಡು ಜನಸಾಮಾನ್ಯರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡುತ್ತಾ ಇರುವ ರಾಜಗುರು ಶ್ರೀ BS ದ್ವಾರಕಾನಾಥ್ ಅವರಿಗೆ ಪ್ರತಿಷ್ಠಾನದ ಪರವಾಗಿ, ಇಲ್ಲಿ ಸಮಾಹಿತರಾಗಿರುವ ಎಲ್ಲರ ಪರವಾಗಿ ಸಹಸ್ರ ಸಹಸ್ರ ಅಭಿನಂದನೆಗಳು, ಅಭಿವಂದನೆಗಳು. ಶ್ರೀ ದ್ವಾರಕಾನಾಥ ವಿಬುಧಾಗ್ರಗಣ್ಯಂ, ಶ್ರೀ ದ್ವಾರಕಾನಾಥ ವಿಬುಧಾಗ್ರಗಣ್ಯಂ ಖ್ಯಾತಂ ರಾಜಗುರು ಪದಾಭಿರೂಢಂ, ಖ್ಯಾತಂ ರಾಜಗುರು ಪದಾಭಿರೂಢಂ ಹೋರಾಪ್ರವೀಣಂ ಧರ್ಮ ಮಾರ್ಗೋಪದೇಷ್ಟಂ ವಂದಾಮಹ ಅಭಿನಂದಾಮಹ ವರೇಣ್ಯಂ. ನಾನು ಇನ್ನೋರ್ವರನ್ನು ಅಭಿನಂದಿಸಬೇಕು. ಶ್ರೀ ಮಂಟಪ ಪ್ರಭಾಕರ ಉಪಾಧ್ಯಾಯರು ಈ ವರ್ಷದ ಯಕ್ಷಗಾನ ಅಧ್ವರ್ಯು ಪ್ರಶಸ್ತಿಯನ್ನು ಸ್ವೀಕರಿಸುವವರು. ಯಕ್ಷಗಾನ ಕಲಾವಿದರಾಗಿ ಏಕವ್ಯಕ್ತಿ ಯಕ್ಷಗಾನ ಪ್ರದರ್ಶನದ ಮೂಲಕ ಅತ್ಯಂತ ಖ್ಯಾತರಾದವರು ಶ್ರೀ ಮಂಟಪ ಪ್ರಭಾಕರ ಉಪಾಧ್ಯಾಯರು. ಏಕವ್ಯಕ್ತಿ ಯಕ್ಷಗಾನದ ತಂಡದ ಯಜಮಾನರು ಆಗಿದ್ದರಿಂದ ಅವರಿಗೆ ಯಕ್ಷಗಾನ ಅಧ್ವರ್ಯು ಪ್ರಶಸ್ತಿಯನ್ನು ಪ್ರತಿಷ್ಠಾನ ನೀಡುತ್ತಾ ಇದೆ. ಸಂಪಾಜೆಯ ಇಲ್ಲಿಯ ಹಲವು ಯಕ್ಷೋತ್ಸವಗಳಲ್ಲಿ ಅತ್ಯಂತ ಯಶಸ್ವಿ ಪ್ರದರ್ಶನವನ್ನು ನೀಡಿ ಕಲಾಭಿಮಾನಿಗಳನ್ನು ಸಂತಸಗೊಳಿಸಿದವರು. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರೊಂದಿಗೆ ಅಪೂರ್ವವಾದಂತಹ ಜತೆ ಶ್ರೀ ಮಂಟಪರದ್ದು. ಪರಿಶುದ್ಧವಾದ ಭಾವನಾತ್ಮಕವಾದ ಮಾತು, ಸುಂದರವಾದ ಸಂವಾದ. 1,000ಕ್ಕೂ ಹೆಚ್ಚು, 1,500ರ ಹತ್ತಿರ ಏಕವ್ಯಕ್ತಿ ಯಕ್ಷಗಾನ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅದರಲ್ಲಿ ಭಾಮಿನಿ, ಶ್ರೀಕೃಷ್ಣಾರ್ಪಣ, ಕುಂತಿ ಕ್ಲಾಂತಿ, ಪೂತನಾಮೋಕ್ಷ, ರಾಧಾರಾಗ ಅಥವಾ ವೇಣು ವಿಸರ್ಜನ, ಜಾನಕಿ ಜೀವನ, ವಿಜಯ ವಿಲಾಸ, ಹಂಸ ಸಂದೇಶ, ಯಕ್ಷದರ್ಪಣ, ಯಕ್ಷಕದಂಬ, ಯಕ್ಷನವೋದಯ, ಪ್ರಣಯವಂಚಿತೆ, ದಾಸದೀಪಾಂಜಲಿ ಎಂಬ ಶಿರೋನಾಮೆಗಳಲ್ಲಿ ಅವರು 1,500ಕ್ಕೂ ಹೆಚ್ಚು ಏಕವ್ಯಕ್ತಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅದರ ಪ್ರಥಮ ಪ್ರದರ್ಶನ ನಡೆದದ್ದು 7/2/2000ದಲ್ಲಿ ಶಿರಸಿಯಲ್ಲಿ. 1000 ಪ್ರದರ್ಶನ,
ನಡೆದದ್ದು 2/4/2010 ವಿದ್ಯಾಗಿರಿ ಮೂಡಬಿದ್ರೆ. ಆ ದಿವಸ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದವರು ಅವರಿಗೆ ಅನನ್ಯ ವ್ಯಕ್ತಿ ಎಂಬ ವಿಶಿಷ್ಟ ಗ್ರಂಥವನ್ನು ಸಮರ್ಪಿಸಿದ್ದಾರೆ. ಕಲಾವಿದರಾಗಿಯೂ ಉಳಿದ ಕಲಾವಿದರನ್ನು ಸೇರಿಕೊಂಡು ತಂಡವನ್ನು ಕಟ್ಟಿ ವಿವಿಧ ಕಡೆ ಪ್ರದರ್ಶನಗಳನ್ನು ನೀಡಿದ್ದರಿಂದಲೂ ಅವರು ಯಕ್ಷಗಾನ ಅಧ್ವರಿಯು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಂಟಪ ಪ್ರಭಾಕರ ಉಪಾಧ್ಯಾಯರು, ಯಕ್ಷಗಾನ ನೃತ್ಯ ಲಯಭಾವ ಮಂಟಪರು, ಏಕವ್ಯಕ್ತಿ ಯಕ್ಷಗಾನ ಪ್ರಭಾ ಮಂಟಪರು, ಯಕ್ಷಗಾನಾಧ್ವರಿಯು ವಿಜಯ ದುಂದುಭಿ ಮಂಟಪರು, ಸಹಸ್ರಾಧಿಕ ಭಾಮಿನ್ಯಾದಿ ಪ್ರದರ್ಶನ ದರ್ಶಿತ ಮಂಟಪರು, ಸಂಭಾವನೆ ಪ್ರಶಸ್ತಿಗಳನ್ನು ಒಲ್ಲದ ಧನ ಮಂಟಪರು, ಸ್ವ ಉದ್ಯಮ ಉದ್ಯೋಗ ಯಶೋ ಮಂಟಪರು, ಅನನ್ಯ ವ್ಯಕ್ತಿ ಗ್ರಂಥ ಪರಿಭೂಷಿತ ಮಂಟಪರು, ಇಂದು ಯಕ್ಷಗಾನ ಅಧ್ವರಿಯು ಪ್ರಶಸ್ತಿ ಸ್ವೀಕೃತ ಮಂಟಪರು. ಅವರಿಗೆ ಎಲ್ಲರ ಪರವಾಗಿ ಪ್ರತಿಷ್ಠಾನದ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.